ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಒಂದು ವ್ಲಾಗ್ ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೆ ಇರುವಂತಹ ಒಂದು ರುಟೀನ್ ವ್ಲಾಗ್, ಅಂದರೆ ಬ್ಯುಸಿ ಡೇ ನಂದು ಹೇಗಿರ್ತದೆ ಆ ಒಂದು ವ್ಲಾಗ್ ಆಯಿತಾ. ನಿನ್ನೆ ನಾನು ಇಡ್ಲಿಯನ್ನು ಮಾಡಿ ಇಟ್ಟಿದ್ದೆ ಅಲ್ವಾ, ದೋಸೆ ಹಿಟ್ಟು ಉಳಿದಿದ್ರಲ್ಲಿ. ಇವತ್ತು ಅದೇ ಇರುವುದು ನಮಗೆ ಬ್ರೇಕ್ಫಾಸ್ಟಿಗೆ. ಅದನ್ನು ಬಿಸಿ ಮಾಡಿ ಸ್ಟೀಮ್ ಮಾಡಿ ಇಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿ ಬಂಗುಡೆದು ನೆನ್ನೆದು ಸಾರುಂಟು. ಇದೇ ನಮ್ಮ ಬ್ರೇಕ್ಫಾಸ್ಟಿಗೆ ಇವತ್ತಿಗೆ ಇರುವಂಥದ್ದು. ಸಿಯೋನಿಗೆ ಅಷ್ಟು ಇಷ್ಟ ಇಲ್ಲ, ಆದರೆ ಡೇಲನಿಗೆ ಇಷ್ಟ ಇಡ್ಲಿ. ಇಲ್ಲಿ ನಾನಿವತ್ತು ಸ್ವಲ್ಪ ಬೇಗ ಅಂದರೆ ಸ್ವಲ್ಪ ಲೇಟಾಗಿ ಹೇಳ್ಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಯಾಕೆಂದರೆ ಹೇಗಿದ್ದರೂ ಬ್ರೇಕ್ಫಾಸ್ಟ್ ಕೂಡ ಇದೆ, ರೆಡಿ ಇದೆ, ಮತ್ತು ಸ್ವಲ್ಪ ಲೇಟಾಗಿ ಹೇಳು ಅಂತ ಹೇಳಿ. ಯಾವತ್ತು ನಾನು ಹಾಗೆ ಥಿಂಕ್ ಮಾಡ್ತೇನೆ ನೋಡಿ, ಅವತ್ತು ಮಕ್ಕಳು ರೆಡಿ ಇರ್ತಾರೆ. ಬೆಳಿಗ್ಗೆ 6:30 ಆಗುವಾಗಲೇ ಚಿಕ್ಕದು ಎದ್ದು ಬೆಡ್ಡಲ್ಲಿ ಟ್ರಾವೆಲಿಂಗ್ ಆಚೆ ಈಚೆ ಹೋಗುವಂಥದ್ದು. ಕಾಲ ಹತ್ರ ಹೋಗಿ ಕಾಲು ನೆಕ್ಕೋದು, ತಲೆ ಹತ್ರ ಬಂದು ಕೂದಲು ಎಳೆಯೋದು, ಆಚೆ ಈಚೆ ಹೋಗೋದು. ಹಾಗೆ ಹಸ್ಬೆಂಡ್ ಎದ್ದ ನಂತರ ಹಸ್ಬೆಂಡಿಗೆ ಕೂಡ ಬೆಳಿಗ್ಗೆ ಮುಂಚೆ ಯಾರೋ ಕಾಲ್ ಮಾಡಿದರು. ಹಾಗೆ ರಿಂಗಿಗೆ ನನಗೆ ಕೂಡ ಎಚ್ಚರ ಆಯಿತು. ಮತ್ತು ಮಗು ಸಹ ಉಪದ್ರ ಮಾಡ್ತಾ ಇದ್ದ, ಆಚೆ ಈಚೆ ಬಾಯಿ ಹಾಕುವಾಗ ಒಂಥರ ಗಲೀಜಾಗ್ತದಲ್ಲ, ಹಾಗೆ ನನಗೆ ಕೂಡ ಎಚ್ಚರ ಇತ್ತು. ಮತ್ತು ಹಸ್ಬೆಂಡ್ ಎದ್ದು ಮಗುವನ್ನು ಕರ್ಕೊಂಡು ಹೊರಗೆ ಬಂದಿದ್ದರು. ಹೀಗೆ ಸ್ವಲ್ಪ ಹೊತ್ತಾದ ನಂತರ ಡೇಲನ್ ಕೂಡ ಬಂದಿದ್ದಾನೆ. ಇವತ್ತು ನಾನು ಹೌಸ್ ಹೆಲ್ಪಿಗೆ ಬೇಡ ಅಂತ ಹೇಳಿದ್ದೆ, ಅವರಿಗೆ ಕೂಡ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟಂತೆ. ನನಗೆ ಕೂಡ ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ಇವತ್ತು ಬೇಡ ಅಂತ ಹೇಳಿದ್ದೆ. ಹಾಗೆ ನಾನು ಫಸ್ಟ್ ಕೆಲಸದಲ್ಲಿ ಬೆಳಿಗ್ಗೆನೇ ಮನೆಯನ್ನೊಂದು ಒರೆಸ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಈಗ ಮಗು ಹೊಟ್ಟೆ ಮೇಲೆ ಹೀಗೆ ಹೋಗ್ತಾನೆ ಅಲ್ವಾ, ಅಂದರೆ 4 ಕಾಲಲ್ಲಿ ಹೋಗ್ತಾನೆ ಅವನಾದರೂ ಕೂಡ ಅವನ ಹೊಟ್ಟೆ ಯಾವಾಗಲೂ ಶರ್ಟ್ ಹಾಕೋದಿಲ್ಲ ಅಲ್ಲ. ಈಗ ಸೆಕೆಗೆ ಶರ್ಟ್ ಹಾಕಬೇಕಂತ ಕೂಡ ಅನಿಸೋದಿಲ್ಲ, ಅಷ್ಟು ತುಂಬ ಸೆಕೆ ಉಂಟು. ಹಾಗೆ ಅವನು ಯಾವಾಗಲೂ ಹೊಟ್ಟೆ ಮೇಲೆ ಇರೋದ್ರಿಂದ ಕಸ ಎಲ್ಲ ಏನಾದರೂ ಇದ್ದರೆ ಅಥವಾ ಡಸ್ಟ್ ಇದ್ದರೆ ಅವನ ಮೈಗೇ ಅಂಟಿಕೊಳ್ತದೆ. ಹಾಗೆ ಅವನು ಸಿಕ್ಕಿದ್ದನ್ನು ಈಗ ಒಂದು ಬೆರಳಲ್ಲಿ ಹೀಗೆ ಒತ್ತಿ ತೆಗೆದು ಬಾಯಿಗೆ ಹಾಕ್ತಾ ಇದ್ದಾನೆ ಚಿಕ್ಕದು. ಹಾಗಾಗಿ ಏನು ಕೂಡ ಇರಲಿಕ್ಕಿಲ್ಲ, ಎಂಥ ಒಂದು ಫುಡ್ ರೆಸಿಡಿ ಆಗಿರ್ಬೋದು ಏನು ಸಹ ಇರಲಿಕ್ಕಿಲ್ಲ. ಹಾಗಾಗಿ ಎಲ್ಲದನ್ನು ಚೆಂದ ಮಾಡಿ ಕ್ಲೀನ್ ಮಾಡೋದು. ಹಾಗೆ ನಾನು ಬೆಳಿಗ್ಗೆನೇ ಫಸ್ಟ್ ಕೆಲಸ, ನಾನಿನ್ನೂ ಸರಿ ಬ್ರಷ್ ಮಾಡಿ ಬಂದದಷ್ಟೇ, ಎಂಥ ಚಹಾ ಎಲ್ಲ ಏನು ಸಹ ಕುಡಿಲಿಲ್ಲ. ಹಾಗೆ ಫಸ್ಟ್ ಕೆಲಸ ಒಮ್ಮೆ ಮಾಪ್ ಮಾಡಿ ತಗೊಳ್ತೇನೆ ಅಂತ ಹೇಳಿ. ಬೆಡ್ರೂಮ್ಸ್ ಎಲ್ಲ ಮತ್ತೆ ಮಾಡ್ಬೋದು, ಬಟ್ ಇದು ಹಾಲ್ ಮತ್ತು ಅವನು ಹೋಗುವಂಥ ದಾರಿ ಎಲ್ಲೆಲ್ಲ ಇದೆ ಎಲ್ಲ ಕಡೆ ಹೀಗೆ ಮಾಪ್ ಮಾಡಿ ತಗೊಳ್ತಾ ಇದ್ದೇನೆ. ನೀವು ಯಾರಾದರೂ ಈ ರೀತಿ ಇಷ್ಟರವರೆಗೆ ಟ್ರೈ ಮಾಡಲಿಲ್ಲ ಆದರೆ ಮಾಪಿಂಗ್ ಹೀಗೆ ವೈಪರಿಗೆ ಬಟ್ಟೆಯನ್ನು ಹಾಕಿ ಮಾಡೋದು ಟ್ರೈ ಮಾಡಲಿಲ್ಲ ಆದರೆ ಮಾಡಿ ನೋಡಿ. ನನ್ನ ವೀಡಿಯೋಸನ್ನು ನೋಡಿ ಕೆಲವರು ಟ್ರೈ ಮಾಡಿ ಈಗ ಅದನ್ನೇ ಮಾಡ್ತಾ ಇದ್ದಾರೆ. ಹೀಗೆ ನೀವು ವೈಪ್ ಮಾಡ್ತೀರಾ ಆದರೆ ಮಾಪಲ್ಲಿ, ಆದರೆ ನಿಮ್ಮ ಮಾಪ್ ನೀವು ಆಚೆ ಈಚೆ ಮಾಡೋದಲ್ವ, ಅದೇ ತುಂಬ ಆ ಒಂದು ವಯರ್ ರೀತಿಯಲ್ಲಿ ಇರ್ತದಲ್ಲ ಕಾಟನ್ ಮಾಪ್ಸ್, ಆಚೆ ಈಚೆ ಮಾಡುವಾಗ ಕೂದಲೆಲ್ಲ ಇದ್ರದ್ದು ಅಲ್ಲೇ ಉಳಿತದೆ. ಕಸ ಇದ್ದರೆ ಸಹ ಆಚೆಯಿಂದ ಈಚೆಯಿಂದ ಆಚೆ ಆಗ್ತದೆ ಅಷ್ಟೇ. ಬಟ್ ಹೀಗೆ ವೈಪರಲ್ಲಿ ವೈಪ್ ಮಾಡಿ ನೀವು ಬರುವಾಗ ಎಂತ ಇಲ್ಲ, ಧೂಳು ಕೂದಲು ಎಲ್ಲದೂ ಕೂಡ ಒಂದೇ ಜಾಗಕ್ಕೆ ಕಲೆಕ್ಟ್ ಆಗ್ತದೆ. ಟ್ರೈ ಮಾಡೋದರೊಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ನಮ್ಮ ಹೌಸ್ ಹೆಲ್ಪಿಗೆ ಕೂಡ ನಾನು ಇವಾಗ ಕಲಿಸಿದ್ದೇನೆ ಇದರಲ್ಲೇ ವೈಪ್ ಮಾಡಲಿಕ್ಕೆ. ಏಕೆಂದರೆ ಮೊದಲು ಅವರು ಮಾಪಲ್ಲಿ ಮಾಡ್ತಾಯಿದ್ರು, ಬಟ್ ಅದು ಕ್ಲೀನ್ ಆಗ್ತಾ ಇರಲಿಲ್ಲ. ಮಕ್ಕಳಿರುವ ಮನೆಯಲ್ಲಿ ಆಗಾಗ ಕಸ ಬೀಳ್ತದೆ ಮತ್ತು ಕೂದಲೆಲ್ಲ ಅಲ್ಲೆಲ್ಲಿದ್ದರೆ ಅದು ಒಳ್ಳೆಯದಾಗೋದಿಲ್ಲ ಅಲ್ಲ. ಹಾಗಾಗಿ ನಾನು ಅವರಿಗೆ ಇದರಲ್ಲಿಯೇ ಹೇಗೆ ಮಾಪ್ ಮಾಡೋದು ಅಂತ ಹೇಳಿ ಕಲಿಸಿದ್ದೇನೆ. ಅವರಿಗೆ ಕೂಡ ಸುಲಭ ಆಗ್ತದಂತೆ. ಮೊದಲು ಅವರಿಗೆ ಕೈದು ಶೋಲ್ಡರ್ ನೋವು ಆಗ್ತಿತ್ತಂತೆ, ಅದು ತುಂಬ ಭಾರ ಅಲ್ವಾ ಎತ್ತಿ ತರುವಾಗ ಸಹ, ಮತ್ತು ಸುಲಭ ಸಹ ಆಗ್ತದೆ. ಹಾಗಾಗಿ ನಾನು ಈ ರೀತಿ ಹೇಳಿಕೊಟ್ಟೆ. ಲೈಟ್ ವೆಯ್ಟ್ ಏನಾದರೂ ಸ್ಟಿಕ್ ಆಗಿದ್ರೆ ಕೂಡ ಉಜ್ಜಿ ತೆಗಿಬೋದು. ಇಲ್ಲಿ ನಾನು ಅಗಾರೋದ ಗ್ರ್ಯಾಂಡ್ ಎಗ್ ಬಾಯ್ಲರ್ ಹಾಗೂ ಪೋಚರನ್ನು ತೋರಿಸ್ತಾ ಇದ್ದೇನೆ. ಈ ಪ್ರಾಡಕ್ಟ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ. ಇದರಲ್ಲಿ ಏನಿಲ್ಲ, ನಮಗೆ ಲೆವೆಲ್ ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಪ್ಪಲ್ಲಿ, ಮೆಜರಿಂಗ್ ಕಪ್ಪಲ್ಲಿ ಕೊಟ್ಟಿರ್ತಾರೆ, ಅಷ್ಟು ನೀರು. ನಾನಿವಾಗ ಎಗ್ಗನ್ನು ಬಾಯ್ಲ್ ಮಾಡಲಿಕ್ಕಿದ್ದೇನೆ. ಹಾಗಾಗಿ ನನಗೆ ಹಾರ್ಡ್ ಬಾಯ್ಲ್ಡ್ ಎಗ್ಸ್ ಇಷ್ಟ ಮಕ್ಕಳಿಗೆ ಕೊಡಲಿಕ್ಕೆ. ಹಾಗೆ ನಾನು ಹಾರ್ಡ್ ಬಾಯ್ಲ್ಡನ್ನೇ ಯೂಸ್ ಮಾಡುವಂಥದ್ದು. ಸಾಫ್ಟ್ ಬೇಕಾದವರಿಗೆ ಸಾಫ್ಟ್, ಮೀಡಿಯಮ್ ಬೇಕಾದವರಿಗೆ ಮೀಡಿಯಮ್, ಆ ರೀತಿಯಲ್ಲಿ ಬೇಕಾದ ಆಪ್ಷನ್ ಇದೆ, 3 ಆಪ್ಷನಲ್ಲಿ. ಇಲ್ಲಿ ನಾನು ಮೊಟ್ಟೆಯ ಒಂದು ಅಗಲ ಭಾಗವನ್ನು ಒಂದು ಸ್ವಲ್ಪ ಪ್ರಿಕ್ ಮಾಡಿ ಹೋಲ್ ಮಾಡಿ ಕೊಡ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಇವನಾಗಿ ಕುಕ್ ಆಗ್ತದೆ, ಹಾಗೆ ಬೇಗನೆ ಕುಕ್ ಆಗ್ತದೆ. ಕೆಳಗೆ ನೀರನ್ನು ಹಾಕಿ ಮೇಲೆ ಒಂದು ಟ್ರೇಯನ್ನು ಇಟ್ಟು ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಆನಂತರ ಅದರಲ್ಲಿ ನೀರು ಖಾಲಿ ಆಗುವಾಗ, ನೀರು ಅದರಲ್ಲಿರೋದು ಬಾಯ್ಲ್ ಆಗ್ತಾ ಇರ್ತದಲ್ಲ, ನೀರು ಖಾಲಿ ಆಗುವಾಗ ತನ್ನಷ್ಟಕ್ಕೆ ಅದು ಆಫ್ ಆಗಿ ಹೋಗ್ತದೆ. ಹಾಗಾಗಿ ನಿಮಗೆ ಕಾಯ್ತಾ ಕೂತ್ಕೊಳ್ಬೇಕಂತ ಇಲ್ಲ. ಹಾಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗಿರುವಂತಹ ಬಾಯ್ಲ್ಡ್ ಎಗ್ ನಮಗೆ ರೆಡಿಯಾಗಿ ಸಿಕ್ಕಿದೆ ವಿದಿನ್ ಮಿನಿಟ್ಸಲ್ಲಿ. ನಿಮಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡೋದನ್ನು ಮರಿಬೇಡಿ. ನಿನ್ನೆ ನಾನು ಈ ಒಂದು ನನಗೆ ಅಗಾರೋದ ಎಲೆಕ್ಟ್ರಿಕ್ ಸ್ಪಿನ್ನರ್ ಬಂದಿತ್ತಲ್ವ, ಅದನ್ನು ಚಾರ್ಜ್ ಮಾಡಿ ಇಟ್ಟಿದ್ದೆ. ಅದನ್ನು ನಾನು ತುಂಬ ಯೂಸ್ ಮಾಡ್ತೇನೆ, ಒಳ್ಳೆ ಪ್ರಾಡಕ್ಟ್ ಆಯಿತಾ. ಬೇಕಿದ್ರೆ ನನ್ನ ಹಳೆ ವೀಡಿಯೋಸಲ್ಲಿ ಲಿಂಕ್ ಕೂಡ ಇರ್ತದೆ, ಅಥವಾ ಲಿಂಕ್ ಬೇಕಾದರೆ ಕೇಳಿ, ಚೆನ್ನಾಗಿದೆ ಪ್ರಾಡಕ್ಟ್. ಇದು ಗೋಡೆ ಉಂಟಲ್ಲ ನೋಡಿ, ಎಷ್ಟು ಗಲೀಜಾಗಿದೆ ನೋಡಿ. ಕೆಳಗಿನ ಡಿಪಾರ್ಟ್ಮೆಂಟು ಮೊಮ್ಮಕ್ಕಳದ್ದು, ಮೇಲಿನ ಡಿಪಾರ್ಟ್ಮೆಂಟ್ ನಮ್ಮ ಮಾವದು. ಅವರಿಗೆ ಏಜ್ ಆದವರು ಹಾಗೆ ಅಲ್ವಾ, ಕೈ ಇಟ್ಟು ಹೋಗುವಂಥದ್ದು. ಹಾಗೆ ಇವಾಗ ನಾವು ಒಲೆಯಲ್ಲಿ ಇದು
ಅಡುಗೆ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾಯಿದು ಅನ್ನ ಕೂಡ ಒಲೆಯಲ್ಲೇ ಮಾಡ್ತಾಯಿದ್ದೆ. ಹಾಗೆ ನಾಯಿದು ಪಾತ್ರೆಯನ್ನು ಮುಟ್ಟಿ ಕೈಗೆ ಕಪ್ಪಿದ್ರೆ ಕರಿ ಇದ್ದರೆ ಅದನ್ನು ತಂದು ಇವಾಗ ಗೋಡೆಗೆ ಮುಟ್ಟಿ, ಅವರ ರೂಮಿದು ಗೋಡೆ ಮತ್ತು ಕಿಚನಿದು ಗೋಡೆ ಅವರೆಲ್ಲೆಲ್ಲ ಹೋಗ್ತಾರೆ ನೋಡಿ, ಮುಟ್ಟಿ ಮುಟ್ಟಿ ಅಲ್ಲೆಲ್ಲ ಹಾಗೆಯೇ ಬೆರಳಿದು ಪ್ರಿಂಟ್ ಬಂದುಬಿಟ್ಟಿದೆ. ಹಾಗಾಗಿ ಅದನ್ನೊಮ್ಮೆ ಕ್ಲೀನ್ ಮಾಡುವ ಅಂತ ಹೇಳಿ ನಾನು ಎಲ್ಲದನ್ನು ತೆಗೆದು ಹೊರಗೆ ಇಟ್ಟೆ. ಬಟ್ ಈಗ ಡೇಲನ್ನಿರುವ ಟೈಮ್ನಲ್ಲಿ ಅದನ್ನು ತೆಗೆದ್ರೆ ಕ್ಲೀನ್ ಮಾಡಲಿಕ್ಕೆ ಸಹ ಬಿಡೋದಿಲ್ಲ, ಮತ್ತು ಅದಕ್ಕೆ ನೀರೆಲ್ಲ ಹೋಗಬಾರ್ದು. ಅದರ ಹೆಡ್ಸನ್ನು ಮಾತ್ರ ಕ್ಲೀನ್ ಮಾಡಲಿಕ್ಕಾಗುವಂಥದ್ದು, ವಾಶ್ ಮಾಡಲಿಕ್ಕೆ, ಬಾಡಿಯನ್ನು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವನು ಮಲಗಿದ ನಂತರ ಮತ್ತೆ ಕ್ಲೀನ್ ಮಾಡ್ತೇನೆ ಅಂತ ಹೇಳಿ ಕ್ಲೀನ್ ಮಾಡುವಾಗ ಕೂಡ ಒಂದು ವಿಡಿಯೋ ತೆಗೆದು ಹಾಕ್ತೇನೆ ಆಯಿತಾ, ಎಷ್ಟು ಯೂಸ್ಫುಲ್ ಇದೆ, ಎಷ್ಟು ಗಲೀಜಿದೆ ನೋಡಿ ಗೋಡೆ. ಎರಡೂ ಗೋಡೆ ಕೂಡ ಮೇಯ್ನಾಗಿ ಈ ಒಂದು ಕಿಚನಿದು ಗೋಡೆ ಮತ್ತು ಮಾವನ ರೂಮಿದು ಗೋಡೆ ಮತ್ತು ನಮ್ಮ ಬಾತ್ರೂಮಿದು ಲೈಟಿದು ಹತ್ತಿರ ಇರುವಂಥ ಜಾಗ ಅದೆಲ್ಲ, ಅಂದರೆ ಸಿಯೋನ್ ಮತ್ತು ಡಿಲನ್ನ ನಾವು ಎತ್ತಿಕೊಂಡು ಹೋಗುವಾಗ, ನಾವು ಬಾತ್ರೂಮಿದು ಲೈಟ್ ಹಾಕುವಾಗ ಅವರು ಕೂಡ ಕೈ ಹಾಕ್ತಾರೆ. ಸಿಯೋನ್ ಸ್ಪೆಷಲ್, ಅವನಿಗೀಗ ಸ್ವಿಚ್ ಸಿಗ್ತದೆ, ಹಾಗೆ ಅವನು ಲೈಟ್ ಹಾಕುವಾಗ ಕೈ ಹೀಗೆ ಉಜ್ಜಿ ಮೇಲಿಂದ ಕೆಳಗೆ ತರುವಾಗ ಕೈಯಲ್ಲಿದ್ದದ್ದೆಲ್ಲ ಗೋಡೆಗೆ, ಹಾಗೆ ಅದು ಕೂಡ ಗಲೀಜಾಗಿದೆ. ಫ್ರೀಕ್ವೆಂಟಾಗಿ ಮುಟ್ಟುವ ಜಾಗಗಳು ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ನಾನು ಬಾತ್ರೂಮ್ ಕೂಡ ಅದರಲ್ಲೇ ಕ್ಲೀನ್ ಮಾಡುವಂಥದ್ದು, ಆ ಬ್ರಷಲ್ಲಿ ತುಂಬ ಯೂಸ್ಫುಲ್ ಆಗಿದೆ. ಹಾಗೆ ಇವತ್ತು ನನಗೆ ಕೇಕ್ ಇದೆ, ಮಗುವನ್ನು ಮಲಗಿಸಲಿಕ್ಕೆ ನೋಡಿದೆ, ಆದರೆ ಮಲಗೋದಿಲ್ಲ ಅವನು. ಹಾಗೆ ನಾನಿವಾಗ ಕರ್ಕೊಂಡು ಬಂದಿದ್ದೇನೆ ಕೇಕ್ ರೂಮಿಗೆ. ಇನ್ನು ಇಲ್ಲಿ ಇಟ್ಟು ಕೇಕನ್ನು ಮಾಡುವಂಥದ್ದು, ಅಲ್ಲಿಟ್ಟುಬಿಟ್ರೆ ಇದು ಡೇಲನ್ನೇನಾದರೂ ಮಾಡ್ತಾನೆ ಅಂತ ಹೆದರಿಕೆ ಆಗ್ತದೆ ನನಗೆ. ಹಾಗೆ ಅವನು ನೇಬರ್ ಮನೆಗೆ ಕೂಡ ಹೋಗಲಿಕ್ಕೆ ಅಂತ ಕಾಯ್ತಾ ಇದ್ದ. ಈಗ ರಜೆ ಅಲ್ವಾ, ಹಾಗೆ ನೇಬರ್ ಕೂಡ ಮನೆಯಲ್ಲಿದ್ದಾರೆ, ಹಾಗೆ ಅಲ್ಲಿಗೆ ಹೋಗುವಂಥದ್ದು. ಇಬ್ಬರು ಮಕ್ಕಳು ಸಹ ಎದ್ದು ಬಿದ್ದು ಅಲ್ಲಿಗೆ ಹೋಗುವಂಥದ್ದು ಓಡಿ. ಅವ್ರ ಮನೆಯಲ್ಲಿ ಟಿ ವಿಯಲ್ಲಿ ಯೂಟ್ಯೂಬ್ ಹಾಕಲಿಕ್ಕೆ ಆಗ್ತದೆ, ಸ್ಮಾರ್ಟ್ ಟಿ ವಿ, ನಮ್ಮದು ಸ್ಮಾರ್ಟ್ ಟಿ ವಿ ಅಲ್ಲ, ಹಾಗೆ ಮಕ್ಕಳು ಓಡುವಂಥದ್ದೇ ಅಲ್ಲಿಗೆ. ಮತ್ತು ಅವರಿಗೆ ಟಿ ವಿ ಬೇಕಂತಲೇ ಇಲ್ಲ, ಆದರೂ ಸಹ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಂತ ಅವರಿಗೆ ತುಂಬ ಇಷ್ಟ. ಮತ್ತು ನಮ್ಮ ಅಲ್ಲಿ ಹಳೆ ಮನೆ ಹತ್ರ ಯಾರೂ ಇರಲಿಲ್ಲ ಅಲ್ಲ ಹತ್ತಿರದಲ್ಲಿ ಎಲ್ಲ, ಹಾಗೆ ಇಲ್ಲಿ ಅವರಿಗೆ ಒಂದು ಮಕ್ಕಳಿಲ್ಲ, ಆದರೂ ದೊಡ್ಡವರಾದ್ರೂ ಅವರಿಗೊಂದು ಹೀಗೆ ಅಂದರೆ ಮಿಂಗಲ್ ಆಗಲಿಕ್ಕೆ ಯಾರಾದರೂ ಇದ್ದಾರಲ್ಲ, ಹಾಗಾಗಿ ಅವರು ಇದನ್ನು ಅಂದರೆ ಹೆಚ್ಚು ಪ್ರಿಫರ್ ಮಾಡ್ತಾರೆ ಹೋಗಲಿಕ್ಕೆ. ಇಲ್ಲಿ ನಾನು ಕೇಕ್ ಇತ್ತು ಇವತ್ತು 10ಗೆ ಕೊಡಲಿಕ್ಕೆ, 10 o'clockಗೆ ಅದರ ಒಂದು ವರ್ಕನ್ನು ಮಾಡ್ತಾ ಇದ್ದೇನೆ. ಇದು ಏನಂತ ಹೇಳಿದರೆ ಗೋಲ್ಡ್ ಉಂಟಲ್ಲ, ಗೋಲ್ಡನ್ ಫಾಯಿಲ್, ಅದು ಅಂದರೆ ಇದು ಎಡಿಬಲ್ ಆಯಿತಾ. ಇದಕ್ಕೆ ರೇಟ್ ಜಾಸ್ತಿ, ಒಂದು ಬಾಟಲಿಗೆ 350 380 ಏನೋ ಉಂಟು. ಚಿಕ್ಕದು ಒಂದು ಎಷ್ಟು ಒಂದು 5 ಗ್ರಾಮ್ ಇರ್ಬೋದೇನೋ ಒಳಗೆ, 5 ಗ್ರಾಮ್ ಸಹ ಇರಲಿಕ್ಕಿಲ್ಲ, ಅದು ತುಂಬ ಲೈಟ್ ವೆಯ್ಟ್. ನಾನು ಇವಾಗ ಮಾಡ್ತಿರುವಂಥ ಈ ಫಾಯಿಲ್ ವರ್ಕ್ ಇದೆ ಅಲ್ವಾ, ಇದನ್ನು ನೀವು ಅಂದ್ಕೊಳ್ಬೋದು ಕೈಯಲ್ಲಿ ಮಾಡಿದರೆ ಹೈಜೀನ್ ಅಲ್ಲ ಅಂತ ಹೇಳಿ. ಬಟ್ ಹ್ಯಾಂಡ್ ವಾಶ್ ಚೆಂದ ಮಾಡಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿದ ನಂತರ ಹ್ಯಾಂಡನ್ನು ಫುಲ್ ಡ್ರೈ ಮಾಡ್ಕೊಳ್ಬೇಕಿಲ್ಲ, ಆದರೆ ಅದು ನಮ್ಮ ಕೈಗೇ ಅಂಟಿಕೊಳ್ತದೆ. ಆ ರೀತಿ ಅಂದರೆ ತುಂಬ ಲೈಟ್ ವೆಯ್ಟ್, ಅಂದರೆ ಒಂದು ಈ ಸ್ವೀಟ್ಸಲ್ಲೆಲ್ಲ ಹಾಕಿರ್ತಾರಲ್ಲ ಅದೇ ರೀತಿಯ ಫಾಯಿಲ್ ಆಯಿತಾ. ಇದು ತುಂಬ ಕಾಸ್ಟ್ಲಿ, ಎಡಿಬಲ್ ಆಗಿರೋದ್ರಿಂದ, ಹಾಗೆ ವರ್ಕ್ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ. ಇದರ ವರ್ಕನ್ನೆಲ್ಲ ಮಾಡುವಾಗ ಫ್ಯಾನ್ ಹಾಕಲಿಕ್ಕಿಲ್ಲ, ಯಾಕಂದರೆ ಇದು ಡೆಲಿಕೇಟ್ ಅಲ್ವಾ, ಹಾಗೆ ಫ್ಯಾನ್ ಹಾಕಿದರೆ ಹಾರಿ ಹೋಗಿಬಿಡ್ತದೆ ಫ್ಯಾನಿಗೆ. ನಾವು ಬಾಟಲಿಂದ ಹೊರಗೆ ತೆಗೆಯುವಾಗಲೇ ಹಾರಿ ಹೋಗ್ತದೆ. ಮಾಯ್ಶ್ಚರ್ ಇದ್ದರೆ ಕೈಗೇ ಅಂಟಿಕೊಳ್ತದೆ, ಕೇಕಿಗೆ ಅಂಟೋದಿಲ್ಲ. ಹಾಗಾಗಿ ನಾನು ಕೈಯಲ್ಲೇ ಹಾಕೋದನ್ನು ಪ್ರಿಫರ್ ಮಾಡುವಂಥದ್ದು. ಕೆಲವರು ಬ್ರಷಲ್ಲಿ ಹಾಕ್ತಾರೆ, ಈ ಆಲ್ಕೋಹಾಲನ್ನು ಹಾಕಿ ಬ್ರಷಲ್ಲಿ ಹಾಕ್ತಾರೆ. ಬಟ್ ಬ್ರಷಲ್ಲಿ ನಮ್ಮ ಕೈಯಲ್ಲಿ ಕೊಟ್ಟ ಹಾಗೆ ಟೆಕ್ಸ್ಚರ್ ಕೂಡ ಬರೋದಿಲ್ಲ, ಹಾಗೂ ಅದು ನಮಗೆ ಪ್ರೆಸ್ ಮಾಡುವಾಗ ಸಹ ಅದು ಪರ್ಫೆಕ್ಷನ್ ಸಿಗೋದಿಲ್ಲ. ಹಾಗೆ ನಾನು ಕೈಯಲ್ಲೇ ಹಾಕುವಂಥದ್ದು. ಕೈ ಚೆಂದ ಮಾಡಿ ವಾಶ್ ಮಾಡಿ ಫುಲ್ ಡ್ರೈ ಮಾಡಿಕೊಂಡ ನಂತರನೇ ಹಾಕಬೇಕು. ಅದು ಸ್ವಲ್ಪ ಮಾಯ್ಶ್ಚರ್ ಇದ್ದರೂ ಕೂಡ ನಮಗೆ ನಮ್ಮ ಕೈಯಿಂದ ಕೇಕಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಅದು. ಹಾಗೆ ಯಾರಾದರೂ ಬೇಕರ್ಸ್ ಇದ್ದೀರಾದರೆ ಎಡಿಬಲ್ ಇದನ್ನು ತಗೊಳ್ಳುವಾಗ ತುಂಬ ಜಾಗ್ರತೆ ಮಾಡಿ ತಗೊಳ್ಳಿ. ಯಾಕೆಂತ ಹೇಳಿದರೆ ಮನುಷ್ಯರ ಹೆಲ್ತಿನ ಒಂದು ವಿಷಯ. ಎಡಿಬಲ್ ಅಂತ ಹೇಳಿ ಈಗ ಮಾರ್ಕೆಟಲ್ಲಿ ಫೇಕ್ ಈ ಗೋಲ್ಡನ್ ಫ್ಲೇಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಕ್ವಾಲಿಟಿದು ಒಳ್ಳೆ ರೇಟಿದೆ ಪರ್ಚೇಸ್ ಮಾಡಿ ಆಯಿತಾ. ಇಲ್ಲಿ ಸಿಯೋನ್ ಬೆಳಿಗ್ಗೆಯಿಂದ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನೂ ಕೂಡ ಒಂದು ಬ್ರೇಕ್ಫಾಸ್ಟ್ ಆಗಲಿಲ್ಲ, ಆದರೂ ಕೂಡ ಹಠ. ಈಗ 10 ಗಂಟೆ ಆಗ್ತಾ ಬಂತು. ಹಾಗೆ ನಾನು 9:15 ಆಗುವಾಗ ಕೇಕಿದು ಕೆಲಸ ಮಾಡಿ ರೆಡಿ ಇಟ್ಟಂಥದ್ದು. ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಿನ್ನು, ಯಾಕೆಂದರೆ ಹಸ್ಬೆಂಡ್ ಬಂದು ತಗೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಹಸ್ಬೆಂಡ್ ಒಂದು ಮಿಲೆಟ್ ನೂಡಲ್ಸ್ ಅಂತ ಹೇಳಿ ಒಂದು ಪ್ಯಾಕೆಟ್ ತಂದಿಟ್ಟಿದ್ದಾರೆ. ನೂಡಲ್ಸ್ ಇದು ಮಾತ್ರ ಖಾಲಿ. ಅದನ್ನು ಮಾಡಬೇಕಾದ್ರೆ ಅದಕ್ಕೆ ತರಕಾರಿ ಎಲ್ಲ ಹಾಕಲಿಕ್ಕೆ ಉಂಟು. ತರಕಾರಿ ಅಂತ ಹೇಳಿದರೆ 2 ಮೈಲು ಓಡ್ತಾನೆ ಅವನು. ಅದು ಮಾಡಿಕೊಡು ಅಂತ ಹೇಳಿ ನೋಡಿ ಬೇಡ್ತಾ ಇರುವಂಥದ್ದು. 2 ಕೈ ಜೋಡಿಸಿ ಮಾಡಿದರೆ ತಿನ್ನೋದಿಲ್ಲ, ಅಂದರೆ ತರಕಾರಿ ಎಲ್ಲ ತೆಗೆದುಕೊಳ್ಬೇಕು. ಈರುಳ್ಳಿಯಿಂದ ಹಿಡಿದು ಸಾಸಿವೆಯಿಂದ ಹಿಡಿದು ಎಲ್ಲದೂ ನಾನು ಹೆರಕಿ ಕೊಟ್ಟರೆ ಮಾತ್ರ ತಿನ್ನುವಂಥದ್ದು. ಅಷ್ಟು ಕಷ್ಟದಲ್ಲಿ ನಾನು ತಿನ್ನೋದು ಯಾಕೆ ಅಲ್ಲ. ಹಾಗೆ ನಾನು ಹೇಳಿದೆ, ನನಗೆ ಪುರ್ಸೊತ್ತು ಸಹ ಇಲ್ಲ, ಈಗ ಮಾಡಲಿಕ್ಕೆ ಸಹ ಆಗೋದಿಲ್ಲ, ನೆಕ್ಸ್ಟ್ ನೋಡುವ ಅಂತ ಹೇಳಿದೆ. ಹಾಗೆ ಅವನು ಹೇಳ್ತಿದ್ದೆ, ನಾನು ರಿಮೋಟ್ ಬಿಸಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳಿ. ನನಗೆ ನಿನ್ನೆ ಅವನಿಗೆ ಸರಿ ಬಿದ್ದಿದೆ ಸಂಜೆ. ಅವನಂದರೆ ಕೆಲವೊಂದು ಅಷ್ಟೊಂದು ಬುದ್ಧಿ ಸರಿ ಇರಲಿಲ್ಲ ಇತ್ತೀಚೆಗೆ. ಅಂದರೆ
ಮಕ್ಕಳದ್ದು ಈಗ ಏಜ್ ಹಾಗೆ ಅಲ್ಲ, ಹಾಗೆ ಹೇಳಿ 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 ನನಗೆ ಸಾಕಾಯಿತು. ನಿನ್ನೆ ಬಿದ್ದ ನಂತರ ಇವತ್ತು ಸರಿ ಇದ್ದಾನೆ ಆಯಿತಾ, ಅದೆಲ್ಲ ಏನು ಕೂಡ ರಿಪೀಟ್ ಮಾಡ್ತಾ ಇಲ್ಲ. ಹಾಗೆ ಅಪರೂಪಕ್ಕೆ ಒಮ್ಮೆ ಬಿಸಿ ಕೊಡಲೇಬೇಕು. ಹಾಗೆ ನಿನ್ನೆ ಸ್ವಲ್ಪ ಅವನಿಗೆ ಒಂದು ಹಾಟ್ ಡೇ ಸಂಜೆ ಆಗುವಾಗ, ಹಾಗೆ ಆ ಒಂದು ಇದರ ನಂತರ ಮತ್ತೆ ಅವನೇ ಬಂದು ಮಾತಾಡಿದ. ಈಗ ನೋಡಿ ನಾನು ಒಂದು ಚಿಕ್ಕ ತುಂಡು ಇಡ್ಲಿಯನ್ನು ಬಾಯಿಗೆ ಹಾಕಿ ಕೊಡ್ತೇನೆ, ಏನಾಗ್ತದೆ ನೋಡುವ ಅಂತ ಹೇಳಿ. ಸ್ಕೂಲ್ ಟೈಮ್ನಲ್ಲೆಲ್ಲ ಹೇಗೂ ಮಾಡಿ ನಾನು ತಿನ್ನಿಸ್ತಾ ಇದ್ದೆ. ಈಗಲೂ 6 ವರ್ಷ ಕಂಪ್ಲೀಟ್ ಆಯಿತು. ನನಗೆ ಬೇರೆ ಉಳಿದ 2 ಮಕ್ಕಳು ಕೂಡ ಅಷ್ಟು ಹಿಂಸೆ ಕೊಡೋದಿಲ್ಲ ಸಿಯೋನಷ್ಟು ತಿನ್ನೋದ್ರಲ್ಲಿ. ಹಾಗೆ ಅವನು ಅಂದರೆ ತಿನ್ನಲಿಕ್ಕೆ ಕೊಟ್ಟರೆ ಉಂಟಲ್ಲ, ಖಾಲಿ ಅನ್ನ, ನೆನ್ನೆ ನೇಬರ್ ಮನೆಗೆ ಹೋಗಿದ್ದ, ಅಲ್ಲೇ ಊಟ ಮಾಡ್ತೇನೆ ಅಂತ ಹೇಳಿದ. ಹಾಗೆ ಅಲ್ಲಿ ಖಾಲಿ ಅನ್ನ ಮಾತ್ರ ತಿಂದು ಎದ್ದು ಬಂದಿದ್ದಾನೆ. ಖಾಲಿ ಅನ್ನ ತಿಂದು ಎಂಥ ಪ್ರಯೋಜನ ಅಲ್ಲ. ತರಕಾರಿ ಅವನ ಕಣ್ಣು ಮುಂದೆ ತರಕಾರಿ ಹಾಕಿ ಕೊಟ್ಟರೆ ಅವನು ತಿನ್ನೋದಿಲ್ಲ. ಮತ್ತು ನಾವು ಅನ್ನದಲ್ಲಿ ಮಿಕ್ಸ್ ಮಾಡಿ ಗೊತ್ತಿಲ್ಲದ ಹಾಗೆ ಕೊಡಬೇಕಷ್ಟೆ. ಇಲ್ಲಿ ಈಗ ಒಬ್ಬ ಹೋಗಿ ನೇಬರ್ ಮನೆಗೆ ಹೋಗಿ ಬೆಳಿಗ್ಗೆನೇ ಒಂದು ಕೋಪಲ್ಲಿ ಸ್ನ್ಯಾಕ್ಸ್ ತಗೊಂಡು ಅವರ ಮನೆಯಲ್ಲಿ ತಿನ್ನಲಿಕ್ಕೆ ಕೊಟ್ಟಿದ್ದು ಕಾಣ್ತದೆ, ಸೀದಾ ಇಲ್ಲಿಗೆ ಬಂದಿದ್ದಾನೆ. ನಮ್ಮ ಡೇಲನಿಗೆ ಚಿಕ್ಕ ಮಗುವಿಗೆ ಏನಿದ್ರು ಕೊಡೋದು ಇಷ್ಟ ಆಯಿತಾ. ಅವನಿಗೆ ಆ ಒಂದು ಗೆಣಸಿನ ಚಿಪ್ಸ್ ಏನಿತ್ತು ನೋಡಿ, ಅದನ್ನು ಕೊಡಲಿಕ್ಕೆ ಅಂತ ಬಂದಿದ್ದಾನೆ. ಅವನು 2 ಕೋಪ್ ಕೂಡ ಹಿಡಿದ. ಹಾಗೆ ಅವನನ್ನು ಮೇಲೆ ಕುತ್ಕೊಳ್ಳಿಕ್ಕೆ ಹೇಳಿದೆ. ಈಗ ನೋಡಿ ಹೇಗೆ ಇಡ್ಲಿ ತಿಂತಾ ಇದ್ದಾನೆ. ನಾನು ಮಾಡಿದ್ದು ನೋಡುವಾಗ ಯಾರಾದರೂ ಅಂದ್ಕೊಳ್ಬೋದು ಫೋರ್ಸ್ ಫೀಡಿಂಗ್ ಮಾಡ್ತಾ ಇದ್ದೀನಿ, ಫೋರ್ಸಲ್ಲಿ ಕೊಡ್ತಾ ಇದ್ದೇನೆ ಅಂತ ಹೇಳಿ. ಚಿಕ್ಕದಿರುವಾಗಾದರೆ ಹೌದು, ಓಕೆ, ಏನು ಗೊತ್ತಾಗೋದಿಲ್ಲ ಅಂತ ಹೇಳಿ. ಎಷ್ಟು ದೊಡ್ಡ ಮಕ್ಕಳು ಹಠ ಮಾಡಿದ್ರು ಉಂಟಲ್ಲ, ಹೀಗೇ ಮಾಡಬೇಕು, ಯಾಕೆ ತಿನ್ನಲಿಕ್ಕೆ ಆಗಲ್ಲ ನೋಡಬೇಕು. ಇವನಿಗೆ ಅಂದರೆ ಇವನು ಮನಸ್ಸಲ್ಲಿ ಒಮ್ಮೆ ಸೆಟ್ ಮಾಡಿದರೆ ನನಗೆ ತಿನ್ನಲಿಕ್ಕೇ ಆಗಲ್ಲ ಅಂತ ಹೇಳಿ ಮತ್ತೆ ಹೀಗೆ ವಾಂತಿ ಬಂದ ಹಾಗೆಯೇ ಮಾಡುವಂಥದ್ದು, ಅದ ಒಂದು ಪ್ರಾಬ್ಲಮ್. ಮತ್ತು ವಾಂತಿ ಮಾಡಿಯೇ ತೆಗೆಯುವಂಥದ್ದು. ಅವನು 1-2 ತುತ್ತು ಬೇಡ ಅಂತ ಹೇಳಿದ ನೆಕ್ಸ್ಟ್ ನಾನು ಕೊಟ್ಟರೆ ಉಂಟಲ್ಲ, ತಂದಿದ್ದೇನಲ್ಲ ಉಳಿತದೆ ಅಂತ ಹೇಳಿ ಸ್ವಲ್ಪ ತರೋದು ಅವನಿಗೆ, 1 ಹಿಡಿಯಷ್ಟು. ಡೇಲನಿಗೆ ಅವನಿಗಿಂತ ಜಾಸ್ತಿ ಅನ್ನ ತರ್ತೇನೆ ನಾನು, ಇವನಿಗೆ ಕಡಿಮೆ ತರೋದು. ಆದರೆ ಸಹ ಅವನಿಗೆ ಸ್ವಲ್ಪ ತಿನ್ನುವಾಗ ಆಗಲ್ಲ ಅಂದರೆ ಮತ್ತೆ ನಾನು ಅಷ್ಟು ಕಷ್ಟಪಟ್ಟು ಅಷ್ಟೊತ್ತಿಂದ ಕೊಟ್ಟದೆಲ್ಲ ಪೂರ್ತಿ ಒಟ್ಟಿಗೆ ಹೊರಗೆ ಹಾಕಿಬಿಡ್ತಾನೆ. ಅದೊಂದು ಹೆದರಿಕೆ ನನಗೆ. ಹಾಗೆ ಅವನನ್ನು ಕೂಡ ಹ್ಯಾಂಡಲ್ ಮಾಡೋದು ತುಂಬ ಡೆಲಿಕೇಟ್ಲಿ ಹ್ಯಾಂಡಲ್ ಮಾಡಬೇಕು. ಒಂದು ಚಿಪ್ಸ್ ಕೇಳಲಿಕ್ಕೆ ಹೋದ ಕಾಣ್ತದೆ, ಅವನು ಕೊಡಲಿಲ್ಲ. ಹಾಗೆ ಹಿಂದೆ ಬಂದಿದ್ದಾನೆ. ಆ್ಯಕ್ಚುಲಿ ನಾನಿದು ಸ್ಟ್ಯಾಂಡ್ ಇಟ್ಟು ಹೋಗಿದ್ದೆ, ನನಗೆ ಗೊತ್ತಿಲ್ಲ, ನಾನು ಎಡಿಟ್ ಮಾಡುವಾಗಲೇ ನೋಡಿದ್ದು. ನೆಲ ಕ್ಲೀನ್ ಇದ್ದರೆ ಮಗುವನ್ನು ಬಿಡಲಿಕ್ಕೆ ಹೆದರಿಕೆ ಆಗೋದಿಲ್ಲ. ನೋಡಿ ನೆಲ ಎಷ್ಟು ಕ್ಲೀನ್ ಇದೆ ಇವಾಗ. ಹಾಗೆ ಆಗಾಗ ವೈಪ್ ಮಾಡಿ ಕ್ಲೀನ್ ಇಟ್ಟರೆ ಉಂಟಲ್ಲ, ಮಗುವಿಗೆ ಕೂಡ ಏನು ಸಿಗೋದಿಲ್ಲ. ಆದರೆ ನಮ್ಮ ಹಳೆ ಮನೆಯಲ್ಲಿ ಹಾಗಲ್ಲ, ಆಗಾಗ ನೋಡ್ತಾನೆ ಇರಬೇಕಿತ್ತು. ಯಾಕೆಂದರೆ ಮೇಲೆ ಅಟ್ಟ ಇದ್ದದ್ರಿಂದ ಏನಾದರೂ ಬೀಳುವಂಥದ್ದು, ಮಣ್ಣಿದು ತುಂಡುಗಳು ಬೀಳುವಂಥದ್ದು, ಅಥವಾ ಈ ಪಲ್ಲಿ ಎಲ್ಲ ಕಕ್ಕ ಮಾಡೋದು, ಅದೆಲ್ಲ ಮಾಡ್ತಿತ್ತು. ಹಾಗೆ ನನಗೆ ಹೆದರಿಕೆ ಆಗ್ತಾ ಇದ್ದಂಥದ್ದು. ಡೇಲನ್ನು ತುಂಬ ಸಲ ತಿಂದಿದ್ದಾನೆ, ನನ್ನ ಹಳೆ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ಬೋದು. ಡೇಲನಿಗೆ ಇವನಂದರೆ ತುಂಬ ಇಷ್ಟ ಈಗ ಹಿಡ್ಕೊಳ್ಳಿಕ್ಕೆ ಎಲ್ಲ. ಆದರೆ ಗಟ್ಟಿ ಹಿಡಿತಾನೆ, ಅವನು ತುಂಬ ಗಟ್ಟಿ ಹಿಡಿತಾನೆ. ಹಾಗೆ ಅವನಿಗೆ ಕೊಡಲಿಕ್ಕೇನೂ ಹೆದರಿಕೆ ಆಗುವಂಥದ್ದು. ಹಾಗೆ ನಾವು ಕೂತ್ಕೊಂಡು ಮಾತಾಡ್ತಾ ಇರುವಾಗ ನಮ್ಮ ನೇಬರ್ ಕೂಡ ಬಂದು ಮಗು ಕಕ್ಕ ಮಾಡಿದ್ದ. ಹಾಗೆ ಡೇಲನಿಗೆ ತೋರಿಸಿದೆ. ಸ್ವಲ್ಪ ಹೊತ್ತು ಮುಂಚೆ ಅವನು ಕೂಡ ಮಾಡಿದ. ಅವನನ್ನು ವಾಶ್ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಹೊಸ ಡೈಪರ್ ಹಾಕಿಸಿ ಬಿಟ್ಟ ಕೂಡಲೇ ಅವನು ನೇಬರ್ ಮನೆಗೆ ಹೋಗಿ ಚಿಪ್ಸ್ ತಗೊಂಡು ಬಂದಂಥದ್ದು. ಸೊ ನಮ್ಮ ನೇಬರ್ ಕೂಡ ಬಂದಿದ್ದಾರೆ. ಹಾಗೆ ಡೇಲನ್ ಪುನಃ ನೋಡ್ತಾ ಇದ್ದಾನೆ, ಬಂದು ನಗಾಡ್ತಾ ಇದ್ದಾನೆ. ಹಾಗೆ ನೆಕ್ಸ್ಟ್ ಇನ್ನು ಸಿಯೋನಿಗೆ ಕೂಡ ತೋರಿಸ್ಲಿಕ್ಕುಂಟು. ಅವರಿಗೆಲ್ಲ ಏನು ಅಂತ ಹೇಳಿದರೆ ಚಟ್ನಿ ಅಂತ ಹೇಳುವಂಥದ್ದು. ಯಾಕೆಂದರೆ ಮಕ್ಕಳು ನೋಡಿ ಇವನ್ ಚಟ್ನಿ ಮಾಡಿದ್ದಾನೆ ಅಂತ ಹೇಳಿದರೆ ಅವನು ಅಂದ್ಕೊಳ್ತಾರೆ ಇದು ಅಂದರೆ ಮಕ್ಕಳು ಹಾಗೇನೆ ಅಲ್ವ ಮೋಷನ್ ಮಾಡುವಂಥದ್ದು. ಹಾಗೆ ಅವರಿಗೆ ನಗು. ಮೊದಲು ಅವನಿಗೆ ತುಂಬ ಗಲೀಜಾಗ್ತಿತ್ತು 2ನೇ ಅವನು ಮಾಡುವಾಗ. ಹಾಗೆ ಎರಡನೇ ಅವನು ಹುಟ್ಟಿ ಆದ ನಂತರ 3ನೇದು ಹೊಟ್ಟೆಯಲ್ಲಿರುವಾಗ ಅವನು ಹೇಳ್ತಾ ಇದ್ದಂಥದ್ದು, ಮಮ್ಮಿ ಈ ಸಲ ಹೆಣ್ಣು ಮಗು ಆದರೆ ಸಾಕು ಅಂತ ಹೇಳಿ. ರೀಸನ್ ಎಂತ ಅಂತ ಹೇಳಿದರೆ, ಗಂಡು ಮಕ್ಕಳು ಆಗಾಗ ಕಕ್ಕ ಮಾಡ್ತಾನೆ ಇರೋದು, ಸುಸು ಮಾಡ್ತಾನೆ ಇರೋದು, ನನಗೆ ನೋಡಿ ಸಾಕಾಗಿದೆ. ಹಾಗೆ ಈ ಸಲ ಹೆಣ್ಣು ಬೇಕು ಅಂತ ಹೇಳಿ ಸಿಯೋನ್ನ ತಲೆಯಲ್ಲಿದ್ದಂಥದ್ದು. ಹೆಣ್ಣು ಮಕ್ಕಳಾದರೆ ಆಗಾಗ ಸುಸು ಮಾಡೋದಿಲ್ಲ, ಆಗಾಗ ಕಕ್ಕ ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ಅವನ ಆಸೆ ಪ್ರಕಾರ ದೇವರು ಕೊಡಲಿಲ್ಲ ಹೆಣ್ಣು ಮಗು, ಗಂಡು ಮಗುವನ್ನೇ ಕೊಟ್ಟಂಥದ್ದು. ಈಗ ತುಂಬ ಟೈಮ್ನ ನಂತರ ನಮ್ಮ ಪುಂಜಾಲ್ಕಟ್ಟೆ ಪುರಿಯ ರಸ್ತೆ ರಿಪೇರಿಯನ್ನು ಮಾಡ್ತಾ ಇದ್ದಾರೆ, ಡಾಮರ್ ಹಾಕ್ತಾ ಇದ್ದಾರಂತೆ. ಹಾಗಾಗಿ ಇಲ್ಲಿ ಗಾಡಿಗಳನ್ನು ಬಿಡ್ತಾ ಇಲ್ಲ. ಹಾಗೆ ಒಂದು ರೌಂಡ್ ತಗೊಂಡು ಹೋಗಬೇಕು ನಮಗೀಗ, ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಕೇಕ್. ಹಾಗೆ ಹಸ್ಬೆಂಡ್ ಡೆಲಿವರಿ ಕೊಡಲಿಕ್ಕೆ ಅಂತ ಬಂದಿದ್ದಾರೆ. ಒಳಗೆ ಕೂತ್ಕೊಂಡು ಎಲ್ಲ ಸ್ಟೀರಿಯೋದೆಲ್ಲ ಬಟನ್ಸ್ ಒತ್ತಿ ಎಲ್ಲ ತಿರುಗಿಸಿ ಇಡ್ತಾ ಇದ್ದಾನೆ. ಇವನು ಅಂದರೆ ಅವನಿಗೆ ಗೊತ್ತಾಗ್ತದಲ್ವ, ಈಗ ಮಧ್ಯದಲ್ಲಿ ಹಸ್ಬೆಂಡ್ ಮನೆಗೆ ಬರೋದಿಲ್ಲ. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ, ಗಾಡಿ ಚೇಂಜ್ ಮಾಡಲಿಕ್ಕಿದ್ರೆ, ಅಂದರೆ ಸ್ಕೂಟರ್ ಇಟ್ಟು ಕಾರ್ ತಗೊಂಡು ಹೋಗ್ಲಿ ಅಥವಾ ಕಾರ್ ಇಟ್ಟು ಸ್ಕೂಟರ್ ತಗೊಂಡು ಹೋಗ್ಲಿಕ್ಕೆ ಹಾಗೆ ಬರುವಂಥದ್ದು. ಬಂದ ಕೂಡಲೇ ಅವನ ಕೆಲವೊಂದು ಆಸ್ತಿ ಇದೆ. ಅಂದರೆ ಆ ಒಂದು ಈ ಬಸ್ ಉಂಟಲ್ಲ, ಮೊದಲೆಲ್ಲ ಕಡೆ ತಗೊಂಡು ಹೋಗ್ತಿದ್ದ ಆ ಬಸ್. ಇವನ್ ನಾನೊಂದು 2 ಸಂಘಕ್ಕೆ ಸೇರಿದ್ದೇನೆ. ಆ ಸಂಘಕ್ಕೆ ಹೋಗುವಾಗ ಸಹ ಬಸ್ ಬೇಕಂತ ಹೇಳ್ತಿದ್ದ. ಅದರೊಳಗೆ ಅವನೊಂದು ಸ್ವಲ್ಪ ಆಟದ ವಸ್ತು ಎಲ್ಲ ಹಾಕಿ ಅದನ್ನು ತಗೊಂಡು ಹೊರಡುವಂಥದ್ದು ಎಲ್ಲಿ ಹೋದರೆ ಸಹ.
ಹೀಗೆ ತುಂಬ ಟೈಮ್ನ ನಂತರ ನನ್ನ ಮಗುವಿಗೊಂದು ನಾನು ಲೂಸ್ ಚಡ್ಡಿ ಹಾಕಿದ್ದೇನೆ. ನನಗೆ ಖುಷಿ ಆಯಿತಾ ಮಕ್ಕಳಿಗೆ ಹೀಗೆ ಲೂಸ್ ಚಡ್ಡಿಗಳು, ದೊಡ್ಡ ಚಡ್ಡಿ, ಚಿಕ್ಕ ಮಕ್ಕಳಿಗೆ ದೊಡ್ಡ ಚಡ್ಡಿ ಹಾಕಿ ನೋಡಲಿಕ್ಕೆ. ಹಾಗೆ ನಾನು ಅವನ ಒಂದು ಚಡ್ಡಿ ಬ್ಯೂಟಿಯನ್ನು ನೋಡ್ತಾ ಇದ್ದೆ. ಅವನಿಗೆ ನಿದ್ದೆ ಬರ್ತಾ ಇತ್ತು. ಹಾಗೆ ನಾನು ಇಲ್ಲಿ ಮಖಾನ ಮತ್ತು ಕ್ಯಾಶ್ಯೂದು ಪೌಡರ್ ಮಾಡಿದ್ದೆ ಅಲ್ಲ, ಅದನ್ನು ಮಾಡಿ ತಂದಿದ್ದೆ. ಇದು ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿತ್ತು. ನಾನು ಟೇಸ್ಟ್ ನೋಡಿದೆ, ಟೇಸ್ಟ್ ಚೆನ್ನಾಗಿತ್ತು. ಅವನಿಗೆ ತಿನ್ನಲಿಕ್ಕೆ ಬೇಡ, ಯಾಕೆಂದರೆ ಅವನಿಗೆ ನಿದ್ದೆ ಬರ್ತಾಯಿತ್ತು. ಸ್ವಲ್ಪ ತಿಂದು ಮಲಗಿದರೆ ಗಟ್ಟಿ ಮಲಗ್ತಾನಲ್ಲ. ನನಗೆ ಕೂಡ ಕೇಕ್ ಸ್ಪಂಜ್ ಇಡಲಿಕ್ಕಿದೆ. ಹಾಗೆ ಒಂದು ಲಾಂಗ್ ನ್ಯಾಪ್ ತಗೊಳ್ತಾನಾದರೆ ಒಳ್ಳೆಯದು ಅಂತ ಹೇಳಿ ನಾನು ಡಿಸೈಡ್ ಮಾಡಿದೆ. ಬಟ್ ಅವನಿಗೆ ಇಷ್ಟ ಆಗಲಿಲ್ಲ. ಹಾಗೆ ನಾನು ಇನ್ನೂ ಫೋರ್ಸ್ ಮಾಡಿ ಕೊಡೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಒಮ್ಮೆ ಹಾಗೆ ಮಾಡಿದ ನಂತರ ನಾವು ಕೊಟ್ಟರೆ ಅವರು ಕೂಗ್ತಾರೆ, ಬಿಟ್ಟರೆ ಇಷ್ಟಪಟ್ಟು ತಿನ್ನೋದಿಲ್ಲ, ಕಷ್ಟದಲ್ಲಿ ತಿಂದ ಹಾಗೆ ಮಾಡ್ತಾರೆ. ಹಾಗೆ ಅವನಿಗೆ ಬಾಯಿ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ ಆಯಿತಾ. ನಾನು ಯಾರಿಗಾದರೂ ಬಾಯಿ ಮಾಡಿದರೆ, ಅವನಿಗೆ ಯಾರಾದರೂ ಬಾಯಿ ಮಾಡಿದರೆ ಅವ್ನು ನಗಾಡುವಂಥದ್ದು. ಈ ಜೋರು ನಿದ್ದೆಯಲ್ಲಿದ್ದಲ್ಲ, ತಂದು ಇಟ್ಟು ನಾನು ನೆಟ್ಟಿತ್ತಲ್ಲ ಮೇಲೆ, ಹೀಗೇ ಇತ್ತು ಹಾಗಂದರೆ ಎದ್ದಾಗ ನೆಟ್ಟು ಹೀಗೇ ತಗೊಂಡು ಹೋದಂಥದ್ದು ಮಗುವನ್ನು. ಹಾಗೆ ಈಗ ತಂದಿಟ್ಟು ಫ್ಯಾನ್ ಹಾಕಿ ನೆಟ್ಟು ತೆಗೆದು ಮೇಲೆ ಬಂದು ಹಾಲು ಕೊಡುವ ಅಂತ ಹೇಳಿ ಬರುವಷ್ಟರೊಳಗೆ ಇಟ್ಟ ಕೂಡಲೇ ಅಲ್ಲಿಯೇ ನಿದ್ದೆ. ನನಗೆ ಸಹ ಆಯಿತು, ಪರವಾಗಿಲ್ಲ, ಇನ್ನು ಎದ್ದ ನಂತರ ತಿಂತಾನೆ, ಅಂದರೆ ಹಸಿವು ಕೂಡ ಆಗ್ತದೆ ಅಲ್ವಾ. ಹಾಗೆ ಎದ್ದ ನಂತರನೇ ಇನ್ನು ಫೀಡ್ ಸಹ ಕೊಡುವಂಥದ್ದು ಅಥವಾ ಇದು ತಿನ್ನಿಸುವಂಥದ್ದು. ಮಲಗಿದರೆ ಮಲಗಲಿ ಅಂತ ಸಿಕ್ಕ ಚಾನ್ಸ್ ಅಂತ ನಾನು ಬೇಗ ಬಂದೆ. ಫ್ಯಾನೆಲ್ಲ ಹಾಕಿ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕೆಲ್ಲ ಮಾಡಿಟ್ಟು ಸೀದಾ ಕೇಕ್ ರೂಮಿಗೆ ಬಂದೆ. ಇವತ್ತಂದರೆ ಹೌಸ್ ಹೆಲ್ಪ್ ಬರೋದಿಲ್ಲ ಅಲ್ಲ, ಹಾಗೆ ಸ್ವಲ್ಪ ಕೆಲಸ ಜಾಸ್ತಿ ಉಂಟು. ಅದನ್ನೆಲ್ಲ ಮಾಡಿ ರಪ್ಪ ಪಾತ್ರೆಗಳನ್ನೆಲ್ಲ ತೊಳಿತೇನೆ ಅಂತ. ನೆನ್ನೆ ಲೇಟ್ ನೈಟ್ ವರ್ಕ್ ಮಾಡಲಿಲ್ಲ, ಹಾಗೆ ಪಾತ್ರೆಯನ್ನೆಲ್ಲ ಹಾಗೆ ಇಟ್ಟಿದ್ದೆ. ಅದನ್ನೆಲ್ಲ ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಇನ್ನೊಂದು ಮೊಬೈಲ್ ಇದೆ, ನಂದು ಹಳೆ ಮೊಬೈಲ್. ಅದರಲ್ಲಿ ಏನಾದರೂ ಇಟ್ಟು ವರ್ಕ್ ಮಾಡ್ತಾ ಇದ್ರೆ ಉಂಟಲ್ಲ, ಹೀಗೆ ಮನೆ ಕೆಲಸ ಅಲ್ಲಿಂದ ಅಲ್ಲಿಗೆ ಬೇಗ ಆದಾಗೆ ಆಗ್ತದೆ. ಸುಮ್ಮನೆ ಹೀಗೆ ಏನೂ ಇಲ್ಲದೆ ಇದ್ದರೆ ತಲೆ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗಿ ಅದು ಇದು ಹಳೆ ಮಾತುಗಳು, ಯಾರ್ಯಾರೋ ಹೇಳಿದ ಮಾತುಗಳು, ಹೊಸ ಟೆನ್ಷನ್, ಹಳೆ ಟೆನ್ಷನ್ ಎಲ್ಲರೂ ಒಟ್ಟಿಗೆ ಬಂದು ಬಿಡ್ತದೆ. ಹಾಗೆ ನಾನು ನನ್ನ ಮೂಡನ್ನು ಡೈವರ್ಟ್ ಮಾಡಲಿಕ್ಕೆ ಆ ರೀತಿ ಇದನ್ನು ಏನಾದ್ರೂ ಇಟ್ಕೊಂಡೇ ಇರುವಂಥದ್ದು. ಸಿಯೋನ್ ಜೋರು ಉಪದ್ರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನೂಡಲ್ಸ್ ಬೇಕೇ ಬೇಕಂತ ಹೇಳಿ. ಹಾಗೆ ನಾನು ಡಿಮಾರ್ಟಿಂದ ಈ ರೀತಿಯ ಇಪ್ಪಿ ನೂಡಲ್ಸನ್ನು ತಂದಿಟ್ಟಿದ್ದೆ. ನಿಮಗೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ಬೋದು, ನಾನು ಪ್ರೆಗ್ನೆಂಟ್ ಇರುವಾಗ ತಿಂತಾ ಇದ್ದೆ. ಪ್ರೆಗ್ನೆನ್ಸಿ ನಂತರ ನಾನು ಇದೇ ಫಸ್ಟ್ ಕಾಣ್ತದೆ ಮಾಡ್ತಾ ಇರುವಂಥದ್ದು. ಹಾಗೆ ಒಂದು ಪ್ಯಾಕೆಟ್ ಫುಲ್ ಮುಗಿದಿತ್ತು, ಇದು 2ನೇ ಪ್ಯಾಕೆಟ್. ನಾನಂದರೆ ಹೀಗೇನಾದರೂ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಸಾಲೆ ಹಾಕಿ ಮಾಡ್ತೇನೆ ಮಾಡುವಾಗ. ಇವತ್ತು ನನಗೆ ಟೈಮ್ ಸಹ ಇಲ್ಲ, ಕಿರಿಕಿರಿ ಮಾಡಬಾರ್ದು ಅನ್ನೋ ರೀಸನಿಗೆ ಇದೇ ನೂಡಲ್ಸನ್ನು ಮಾಡುವಂತ. ಇಲ್ಲಾದರೆ ನನಗೆ ಟೈಮ್ ಇದ್ದಿದ್ದರೆ ಗ್ಯಾರಂಟಿ ಆ ನೂಡಲ್ಸನ್ನು ಮಾಡಿ ಕೊಡ್ತಿದ್ದೆ, ವೆಜಿಟೇಬಲ್ ಎಲ್ಲ ಪೇಸ್ಟ್ ಮಾಡಿ. ಬಟ್ ಟೈಮ್ ಇಲ್ಲ. ಹಾಗೆ ಮಸಾಲವನ್ನು ಇದನ್ನು ಎಲ್ಲ ಹಾಕಿ ಒಟ್ಟಿಗೆ ಇಟ್ಟು ಬಂದಿದ್ದೇನೆ ಗ್ಯಾಸಲ್ಲಿ. ಅಷ್ಟಾಗುವಾಗ ನಮ್ಮ ನಾಟಿ ಬೇಬಿ ಬಂದಿದ್ದಾನೆ. ಇದೊಂದು ನಿಪ್ಪಲ್, ಇದು ಯಾರ್ದು ಎಲ್ಲಿಂದ ಅಂತ ಏನು ಸಹ ಗೊತ್ತಿಲ್ಲ ಆಯಿತಾ. ಮನೆಯಲ್ಲಿ ಸಿಕ್ಕಿದಂಥ ನಿಪ್ಪಲ್ ಒಂದು ಹಳೆ ಮನೆಯಿಂದ ಕೂಡ ಇದೆ. ಸಿಯೋನ್ ಎಲ್ಲ ಚಿಕ್ಕ ಇರುವಾಗಿಂದ ಅಥವಾ ಡೇಲನ್ ಚಿಕ್ಕ ಇರುವಾಗಿಂದ ಇದೆ ಇದು. ಅದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದ. ಹಾಗೆ ಅವನೊಂದು ಸ್ವಲ್ಪ ಕ್ಯೂಟ್ ಅಲ್ಲ, ಹಾಗೆ ಅವನದೊಂದು ವಿಡಿಯೋನ ತಗೊಂಡೆ. ಡೇಲನ್ ಮಾತ್ರ ಎಲ್ರಿಗೂ ಇಷ್ಟ ಆಗ್ತಾನೆ ಆಯಿತಾ. ಯಾಕೆಂದರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಡೇಲನ್ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ ಆಯಿತಾ. ನೋಡುವ ಎಷ್ಟು ಜನರಿಗೆ ಇಷ್ಟ ಆಗ್ತಾನೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಇಲ್ಲಿ ಬರುವವರಿಗೆ ಅಥವಾ ಯಾರಾದರೂ ಹೊರಗೆ ಸಿಕ್ಕಿದರೆ ಕೂಡ ಅವನು ಅಂದರೆ ಸ್ವಲ್ಪ ಹೀಗೆ ಮಾತಾಡೋದು, ಅವ್ರ ಹತ್ರ ಆಟ ಆಡೋದು ಅದೆಲ್ಲ ಮಾಡುವಾಗ ಅವನು ಎಲ್ರಿಗೂ ಇಷ್ಟ ಆಗ್ತಾನೆ. ನಾನು ಅದು ಡೇಲನಿಗೆ ಅಂತ ಹೇಳಿ ಸ್ವಲ್ಪ ಹಾಕಿದ್ದೆ ಪ್ಲೇಟಲ್ಲಿ, ಸಿಯೋನಿಗೆ ಅಂತ ಹೇಳಿ ಸ್ವಲ್ಪ ಹಾಕಿದ್ದೆ ನೂಡಲ್ಸನ್ನು. ಡೇಲನ್ ತಿನ್ನಲಿಲ್ಲ, ಸಿಯೋನ್ ತಿಂದಿದ್ದಾನೆ. ಆನಂತರ ಅದರ ಮಧ್ಯದಲ್ಲಿ ಸುಮಾರೆಲ್ಲ ಕೆಲಸ ಆಯಿತು, ನಾನೇನು ವೀಡಿಯೋ ಮಾಡಲಿಲ್ಲ. ಆನಂತರ ನಾನೊಂದು ತುಂಬ ಸೆಕೆ ಆಯಿತಾ ಈ ಕೇಕ್ ರೂಮಲ್ಲಿ, ಅಂದರೆ ಅವನ್ ಕೂಡ ಹೀಟ್ ಆಗ್ತಾ ಇರ್ತದೆ ಮತ್ತು ಈಚೆ ಶೀಟ್ ಇರೋದ್ರಿಂದ ತುಂಬ ಸೆಕೆ ಇರ್ತದೆ. ಹಾಗೆ ನಾನೊಂದು ಕೋಲ್ಡ್ ಕಾಫಿಯನ್ನು ಮಾಡಿ ಕುಡಿದೆ. ನನಗೆ ಕಾಫಿ ಕೆಫೇನೆಲ್ಲ ತುಂಬ ಇಷ್ಟ, ಕೆಫೇನ್ ಇದೇನಾದರೂ ಕುಡಿಲಿಕ್ಕೆ. ಹಾಗೆ ಒಂದು ಎನರ್ಜಿ ಬೂಸ್ಟರ್ ಆದ ಹಾಗೆ ಅಲ್ವಾ. ಹಾಗೆ ನನಗೊಂದು ಕೇಕ್ ಸ್ಪಂಜ್ ಇಡಲಿಕ್ಕಿತ್ತು, ಅದನ್ನು ಕೂಡ ಇಟ್ಕೊಳ್ತಾ ಇದ್ದೇನೆ. ಮತ್ತು ಮಧ್ಯಾಹ್ನ ನಂತರ ಎಲ್ಲಿಯಾದರೂ ಗುಡುಗು ಮಳೆ ಏನಾದರೂ ಇದ್ದರೆ ಕರೆಂಟ್ ಹೋಗಿ ಬಿಡ್ತದೆ. ಹಾಗೆ ಪ್ರಿಪೇರ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಯಾರು ಕೂಡ ಅಂದ್ಕೊಳ್ಬೇಡಿ ಪ್ಲಾಸ್ಟಿಕ್ ಬೌಲಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಪ್ಲಾಸ್ಟಿಕ್ ಬೌಲಲ್ಲಿ ಮಾಡಿದರೂ ಕೂಡ ಬ್ಲೇಡ್ಸ್ ಅದರ ಬಾಟಮಿಗೆ ತಾಗೋದಿಲ್ಲ. ತಾಗಿದ್ರೂ ಕೂಡ ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಆಯಿತಾ, BPA ಫ್ರೀ ನಾನ್ ಟಾಕ್ಸಿಕ್ ಮೆಟೀರಿಯಲ್ ಇದು ಪ್ಲಾಸ್ಟಿಕ್. ಹಾಗೆ ಅಷ್ಟು ಬೇಗ ಹೋಗೋದು ಕೂಡ ಇಲ್ಲ, ಯಾಕೆಂದರೆ ಫೈನ್ ಫಿನಿಶಿಂಗ್ ಇರ್ತದೆ ಬ್ಲೇಡ್ಸಿಗೆ. ಹಾಗೆ ಏನಾಗೋದಿಲ್ಲ. ಒನ್ಸ್ ಇನ್ ವೈಲ್ ಮಾತ್ರ ನಾನು ಇದನ್ನು ಯೂಸ್ ಮಾಡುವಂಥದ್ದು. ಅಷ್ಟು ದೊಡ್ಡ ತಪ್ಪಲೆ ನನ್ನ ಹತ್ರ ಈಗ ಇಲ್ಲ, ಅದು ನಮ್ಮ ಫ್ಯಾಕ್ಟ್ರಿಗೆ ತಗೊಂಡು ಹೋಗಿದ್ದಾರೆ ಕ್ಯಾಶ್ ಇದು ಮಸಾಲ ಹಾಕಲಿಕ್ಕೆ. ಹಾಗಾಗಿ ಚಿಕ್ಕ ತಪ್ಪಲೆಯಲ್ಲಿ ಆಗೋದಿಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾನು ನನ್ನ ನೇಬರ್ ಹತ್ರ ಮಾತಾಡ್ತಾ ಇದ್ದೆ, ನೇಬರಿಗೆ ಬೋರ್ ಆಗ್ತದೆ ಅಂತ ಹೇಳಿ ಅತ್ತೆಯನ್ನು ಕರಿತಾ ಇದ್ದರು ಮಾತಾಡಲಿಕ್ಕೆ. ಹಾಗೆ ನಾನು ಕೂಡ ಅವ್ರ ಹತ್ರ ಮಾತಾಡ್ತಾ ಇದ್ದೆ.
ಮಾತಾಡ್ತಾ ಮಾತಾಡ್ತಾ ಕೆಲಸ ಆಗಿದೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ಕೇಕೆಲ್ಲ ಮಾಡುವಾಗ ಹೀಗೆ, ಯಾಕೆಂದರೆ ನನಗೆ ಅಂದರೆ ನಂದು ಬಾಯಿಂದ ಎಲ್ಲಿಯಾದರೂ ಸಲೈವ ಏನಾದರೂ ಹಾರಿದೆ ಅಂತ ನನಗೆ ಹಾಗೆ ಸಹ ಅನಿಸುವಂಥದ್ದು. ಹಾಗೆ ಯಾರು ಹತ್ತಿರ ನಿಂತು ಕೂಡ ನಾನು ಮಾತಾಡಲಿಕ್ಕೆ ಬಿಡೋದಿಲ್ಲ, ಹಾಗೆ ಮಾಡುವಂಥದ್ದು. ನನಗೆ ನನ್ನ ಫುಡ್ ಅಥವಾ ಬೇರೆ ಫುಡ್ ಯಾವುದೇ ಆದರೂ ಕೂಡ ನನಗೆ ಆ ರೀತಿ ಕೂಡ ಅನಿಸುವಂಥದ್ದು, ಮಾತಾಡುವಾಗ ಅದು ಹಾರ್ತದೆ ಅಂತ. ಹಾಗೆ ನಾನು ದೂರ ನಿಂತು ಮಾತಾಡುವಂಥದ್ದು ಆಯಿತಾ, ಮಾತಾಡಿದರೆ ಸಹ. ಮತ್ತು ನಾನು ನನ್ನಷ್ಟಕ್ಕೆ ಕೆಲಸ ಮಾಡ್ತಾ ಇರ್ತೇನಲ್ಲ, ಹಾಗಾಗಿ ನಾನು ಮಾತಾಡಲಿಕ್ಕೆ ಸಹ ಹೋಗೋದಿಲ್ಲ ಅಷ್ಟು. ಅವರು ಮನೆಯಲ್ಲಿರೋದಿಲ್ಲ, ಈಗ ರಜೆ ಅಂತ ಹೇಳಿದ್ದಾರೆ ಅಷ್ಟೇ. ಮಧ್ಯಾಹ್ನ ಆಗುವಾಗ ಡೇಲನನ್ನು ತೊಟ್ಟಿಲಲ್ಲಿ ಹಾಕಿ ಮಲಗಿಸಿ ಅವನಿಗೆ ಊಟ ಮಾಡಿಸಿ ಅವನಿಗೆ ಹೇಳಿದ್ದೆ, ಸುಮ್ಮನೆ ಕೂತ್ಕೊಂಡು ಊಟ ಮಾಡಿದರೆ ಉಪದ್ರ ಮಾಡದಿದ್ದರೆ ಸ್ವಲ್ಪ ಹೊತ್ತು ಮೊಬೈಲ್ ಕೊಡ್ತೇನೆ ಅಂತ ಹೇಳಿ. ಹಾಗೆ ಅಗ್ರಿಯಾಗಿ ಮೊಬೈಲ್ ಕೊಟ್ಟಿದ್ದೆ ನಂದು ಊಟ ಆದ ನಂತರ. ಹಾಗೆ ಚಿಕ್ಕದಕ್ಕೆ ಎಕ್ಸಾಮ್ ಉಂಟು, ಹಾಗೆ ಅವನು ಕಲಿತಾ ಇದ್ದಾನೆ ರೈಮ್ಸ್ ಎಲ್ಲ. ನನ್ನ ಲಂಚಿಗೆ ಇವತ್ತು ಏನೆಲ್ಲ ಸ್ಪೆಷಲ್ ಇದೆ ಅಂತ ತೋರಿಸ್ತೇನೆ. ಇದು ನಿಂಬೆಯ ಜ್ಯೂಸ್ ಆಯಿತಾ, ಮತ್ತು ಇದು ಅರ್ಧ ತಿಂದು ಉಳಿದದ್ದು ಸಿಯೋನ್ನ ಬಂಗುಡೆ, ಮತ್ತು ಅವಂದು ತಿಂದು ಉಳಿದಂತಹ ಅನ್ನ, ಒಂದು ಪೀಸ್ ಮಾವಿನ ಹಣ್ಣಿನ ಅದೆಂಥದ್ದು ಮಾಡಿದ್ರು ಅತ್ತೆ, ಅದು ಹುಳಿ ಇದೆ ಅಂತ ಹೇಳಿ ನಾನು ಒಂದು ಪೀಸ್ ಮಾತ್ರ ತಗೊಂಡಿದ್ದೆ. ಮತ್ತು ಸ್ವಲ್ಪ ಹಳೆ ಅನ್ನದ ಮೇಲೇ ಇನ್ನೊಂದು ಸ್ವಲ್ಪ ಅನ್ನ, ನನಗೆ ಒಂದು ಪೀಸ್ ಬಂಗುಡೆ ತಗೊಂಡು ಬಂದಿದ್ದೇನೆ. ಇಷ್ಟು ನನ್ನ ಇವತ್ತಿನ ಲಂಚ್ ಆಯಿತಾ. ನೋಡಿ, ಈಗ ಯಾರೆಲ್ಲ ಮದುವೆ ಆಗಲಿಲ್ಲ ಅಥವಾ ಯಾರೆಲ್ಲ ಇನ್ನೂ ಕೂಡ ಅಂದರೆ ತಾಯಿ ಆಗಲಿಲ್ಲ, ನೀವು ಈ ಟೈಮ್ನಲ್ಲಿ ನಿಮ್ಮ ತಟ್ಟೆಯಲ್ಲಿ ಯಾವುದೇ ಇಂಟ್ರಪ್ಷನ್ಸ್ ಇಲ್ಲದೆ ಅಥವಾ ಯಾವುದೇ ಕಂಡೀಷನ್ಸ್ ಇಲ್ಲದೆ ಊಟ ಮಾಡಿ ಆಯಿತಾ. ನೆಕ್ಸ್ಟ್ ನೀವು ಕೂಡ ಹೀಗೇ ಊಟ ಮಾಡ್ತೀರಾ, ಯಾಕೆಂದರೆ ಫುಡ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾವು ತಿನ್ನುವಂಥದ್ದು ಅಷ್ಟೇ. ಹಾಗೆ ಬೇಕಾದರೆ ಹೊಸ ಪ್ಲೇಟನ್ನು ಕೂಡ ತಗೊಳ್ಬೋದು, ಸ್ಟಿಲ್ ಅನ್ನ ವೇಸ್ಟ್ ಮಾಡದೇ ಇರಲಿಕ್ಕೆ ಈ ರೀತಿ ಮಕ್ಕಳದು ಆದ ನಂತರ ಊಟ ಮಾಡಿದರೆ ಅಲ್ಲಲ್ಲಿ ಸ್ವಲ್ಪ ಉಳಿತದೆ. ಹಾಗೆ ನಾನು ಒಂದು ಲೆಕ್ಕದಲ್ಲಿ ತಾಯಂದರು ಹಾಗೆ ದಪ್ಪಾಗುವಂಥದ್ದು. ಈಗಾದರೆ ಪರವಾಗಿಲ್ಲ, ಚಪ್ಪೆ ಕೊಡ್ತೇವೆ ಚಿಕ್ಕ ಮಕ್ಕಳಿಗೆ. ಸ್ವಲ್ಪ ಟೈಮ್ ನಂತರ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿದ ನಂತರ ತಿನ್ನದಿದ್ದರೆ ಏನು ಮಾಡೋದಲ್ಲ, ವೇಸ್ಟ್ ಆಗ್ತದೆ ಅಂತ ಹೇಳಿ ನಾವೇ ತಿನ್ನುವಂಥದ್ದು. ಹಾಗಾಗಿ ನಾವು ದಪ್ಪ ಆಗುವಂಥದ್ದು. ಹಾಗೆ ಮಗು ಆಟ ಆಡ್ತಾ ಇದ್ದ, ಸ್ವಲ್ಪ ಹೊತ್ತು ಮಾತ್ರ ಆಡುವಂಥದ್ದು, ಮತ್ತು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಇಟ್ಟದಷ್ಟೇ ಅಲ್ಲ, ಹೊಸ ಟಾಯ್, ಹೊಸ ಬುಕ್, ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿದ ಮತ್ತೆ ಸೀದಾ ಮೇಲೆ ಬಂದಿದ್ದಾನೆ. ನಾನು ಸ್ವಲ್ಪ ಮೊಬೈಲಲ್ಲಿ ವೀಡಿಯೋಸನ್ನು ನೋಡ್ತಾ ಊಟ ಮಾಡ್ತಾಯಿದ್ದೆ. ಅಂದರೆ ಈಗ ಈ ಸಲ 147 ವರ್ಷಗಳ ನಂತರದ ಒಂದು ಹೀಟ್ ವೇವ್ ಬರ್ತಾ ಇರುವಂಥದ್ದು, ಹೀಟ್ ಸ್ಟ್ರೋಕ್. ಹಾಗಾಗಿ ಎಲ್ಲರೂ ತುಂಬ ಜಾಗ್ರತೆ ಮಾಡಿ ನೀರನ್ನು ಹೆಚ್ಚು ಕುಡೀರಿ, ಲಿಕ್ವಿಡ್ಸನ್ನು ಹೆಚ್ಚು ಕನ್ಸ್ಯೂಮ್ ಮಾಡಿ. ಊಟದ ಬದಲಿಗಾದರೂ ಸಹ ನೀರನ್ನು, ಅಂದರೆ ಏನಾದರೂ ಲಿಕ್ವಿಡ್ಸನ್ನು ಕನ್ಸ್ಯೂಮ್ ಮಾಡಿದರೂ ಪರವಾಗಿಲ್ಲ. ಯಾಕೆಂದರೆ ಈ ಸಲ ಅಂದರೆ ಹಿಂದೆ 147 ವರ್ಷ ಹಿಂದೊಮ್ಮೆ ಇದೇ ರೀತಿಯಲ್ಲಿ ಆ ಒಂದು ಹೀಟ್ ವೇವ್ ಬಂದಿತ್ತು. ಆ ಟೈಮ್ನಲ್ಲಿ ಕೋಟಿಗಟ್ಟಲೆ ಜನ ಸತ್ತು ಹೋಗಿದ್ದಾರೆ. ಅಂದರೆ ಈಗ ಅಲ್ಲ, ಅದು 1887ನಲ್ಲಿ ಕಾಣ್ತದೆ. ಹಾಗಾಗಿ ನಾನು ಅದರ ಬಗ್ಗೆನೇ ನೋಡ್ತಾ ಇದ್ದೆ. ಜಾಗ್ರತೆ ಮಾಡಿ, ನಿಮ್ಮ ಮಕ್ಕಳಿಗೂ ಆದಷ್ಟು ಲಿಕ್ವಿಡ್ಸನ್ನು ಕೊಡಿ, ಜ್ಯೂಸಸ್, ಫ್ರೂಟ್ ಜ್ಯೂಸಸ್ ಆಗಿರ್ಬೋದು. ಹಾಗೆ ನನ್ನ ಹತ್ರ ನಾನು ಸೇಲ್ ಮಾಡ್ತೇನಲ್ವ ಗೋಂದ್, ಅದು ತುಂಬ ಬೆಸ್ಟ್ ಆಯಿತಾ. ನೀವು ಯಾರಾದರೂ ಇನ್ನೂ ಕೂಡ ಪರ್ಚೇಸ್ ಮಾಡಲಿಲ್ಲ ಆದರೆ ಗೋಂದನ್ನು ಪರ್ಚೇಸ್ ಮಾಡಿ. ಗೋಂದಿನ ವೀಡಿಯೋ, ಅದು ಹೇಗೆ ಯೂಸ್ ಮಾಡೋದು, ಬೆನಿಫಿಟ್ಸ್ ಎಲ್ಲದನ್ನು ನಾನಿಲ್ಲಿ ಲಾಸ್ಟಿಗೆ ವೀಡಿಯೋನ ಹಾಕಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಬೆನಿಫಿಟ್ಸನ್ನು ಪಡ್ಕೊಳ್ಳಿ. ಈ ಸಮ್ಮರಲ್ಲಿ ಈ ಗೋಂದನ್ನು ಆದಷ್ಟು ಯೂಸ್ ಮಾಡಿ ಆಯಿತಾ. ನಾನು ಕೂಡ ಡೈಲಿ ನನಗೆ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು ನಾನು ಯೂಸ್ ಮಾಡ್ತೇನೆ, ಯಾವಾಗಲೂ ಇರ್ತದೆ ಫ್ರಿಜ್ಜಲ್ಲಿ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್.